ಥರ ರೆಡಿಯಾಗಿರೋದಕ್ಕೆ ನಿಮ್ಗಳಿಗೆಲ್ಲ ತುಂಬ ಜನಕ್ಕೆ ಹಾಯ್ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಸೊ ಇವತ್ತು ನಾನು ಭೀಮನ ಅಮಾವಾಸ್ಯೆಗೆ ಹೇಗೆ ರೆಡಿ ಆಗ್ತೀನಿ ಅಂತ ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಶುರು ಮಾಡೋಣ. ಆಲ್ರೆಡಿ ಸ್ನಾನ ಆಗಿದೆ. ಸೊ ನಾನು ಸ್ಯಾರಿ ಹಾಕೋತಾ ಇದ್ದೀನಿ. ಈ ಸ್ಯಾರಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಪೂಜೆಗೆ. ಏನಕ್ಕೆ ಅಂತಂದರೆ ಇದರಲ್ಲಿ ಎಲ್ಲೊಂದು ಇದೆ, ರೆಡ್ಡು ಇದೆ, ಅರಿಶಿನ ಕುಂಕುಮ ಥರ ಏನೋ ಒಂಥರ ಫೀಲ್ ಈ ಸ್ಯಾರಿ ಮೇಲೆ. ಓಕೆ, ಹಾಗಿದ್ರೆ ಸ್ಯಾರಿ ಹಾಕೊಬಂದ್ಬಿಡ್ತೀನಿ, ವೆಯ್ಟ್ ಮಾಡಿ. ಸೊ ಫೈನಲಿ ಸ್ಯಾರಿ ಹಾಕ್ಕೊಂಡಾಯಿತು. ಸಿಂಗಲ್ ಪಿನ್ನೇ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ದೊಡ್ಡ ಬಾರ್ಡ್ರು ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಒಲವು, ತುಂಬಾ ಇಷ್ಟ. ಅದಕ್ಕೆ ಈ ಬಾರ್ಡ್ರು ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಸಿಂಗಲ್ ಪಿನ್ ಮಾಡಿದ್ದೀನಿ. ನಾಗೋಲಿ ಥರ ಏನು ಕಾಣಿಸ್ತಿಲ್ಲ ತಾನೆ. ಸೊ ಫೇಸ್ ಮೇಕಪ್ ಮುಗಿತು, ಬಿಂದಿ ಇಟ್ಕೊಂಡ್ರೆ ಫೈನಲ್ ಆಗುತ್ತೆ. ಮೆರೂನ್ ಇಡ್ತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನನಗೆ ದೊಡ್ಡ ಸ್ಟಿಕ್ಕರ್ ಅಂದರೆ ಒಂದು ಸ್ವಲ್ಪ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಮೆರೂನ್ ಇರೋದು, ಬಟ್ ರೆಡ್ ಕಾಣಿಸ್ತಿದೆ. ಗ್ರೀನ್ ಇಡೋಣ, ಗ್ರೀನ್ ಟ್ರೈ ಮಾಡೋಣ. ಯಾಕೆಂದರೆ ಬಾರ್ಡ್ರು ಸ್ವಲ್ಪ ಗ್ರೀನ್ ಬಂದಿದೆಯಲ್ಲ, ಗ್ರೀನ್ ಓಕೆನಾ, ಮ್ಯಾಚ್ ಆಗ್ತಿದೆಯಾ? ಓಕೆ, ಇದೇ ಇರಲಿ ಅಂತ ಅನ್ಕೋತೀನಿ, ಇದೆ ಫೈನಲ್. ಸೊ ಈಗ ನಾನು ಬ್ಯಾಂಗಲ್ಸ್ ಹಾಕೋತಾ ಇದ್ದೀನಿ. ಹಸಿರು ಬಳೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟವಾದಂಥ ಕಲರ್ ಹಸಿರು. ನಾನು ಈ ಥರ ರೆಡಿಯಾಗಿರೋದಕ್ಕೆ ನಿಮ್ಗಳಿಗೆಲ್ಲ ತುಂಬ ಜನಕ್ಕೆ ನಾನೇ ಹೇಳ್ಕೊತಿದ್ದೀನಿ ಅಂತಲ್ಲ. ಸೊ ನಿಮ್ಗೆ ಅನಿಸಿರುತ್ತಲ್ವ, ಯಾವುದೋ ಹೀರೋಯಿನ್ ಥರ ಕಾಣಿಸ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಸೊ ಯಾವುದೋ ಅಂತ ಗೊತ್ತು, ನಾನಿರಲ್ಲ ಯಾವ ಥರ ಅಂತ ಅಂದ್ಬಿಟ್ಟು